ಹುಡುಗಿಯರು ಸಂತಿ ಮಾಡಕ್ ಹೋಗ್ತಾವ ಬಜಾರ್ದಾಗ, ಹೊಸದಾಗೆ ಲಗ್ನ ಆಗಿರ್ತಾವು, ಸಂತಿ ಮಾಡಕ್ ಹೋಗ್ತಾವು. ಅಜ್ಜಿನ ಕೇಳ್ತಾವ ಹಸಿ ಮೆಣಸಿಕಾಯಿ ಹೆಂಗ ಅಜ್ಜಿ ಅಂತ. ಅಜ್ಜಿ ಅಂತಾಳ ಹಸಿ ಮೆಣಸಿಕಾಯಿ 15 ರೂಪಾಯಿ ಕಿಲೋ. ಒಣ ಮೆಣಸಿಕಾಯಿ ಹೆಂಗ ಅಜ್ಜಿ ಅಂತ ಕೇಳ್ತಾಳ ಈ ಹುಡುಗರು. ಆಕೆ ಅಂತಾಳ 150 ರೂಪಾಯಿ ಕಿಲೋ. ಮತ್ ನೀವು ಒಣ ಮೆಣಸಿಕಾಯಿ ಬೆಳಿತೀರ ಹಸಿ ಮೆಣಸಿಕಾಯಿ ಬೆಳಿತೀರ ಅಂತ ಅಜ್ಜಿನ ಕೇಳ್ತಾವ. ಮತ್ ಇಟ್ಟು ರೊಕ್ಕ ಹೆಚ್ಚು ಬರ್ತಿತ್ತಂದ್ರ ಒಣ ಮೆಣಸಿಕಾಯಿ ಬೆಳಿತಿ ಹಸಿ ಮೆಣಸಿಕಾಯಿ ಬೆಳಿತೀರಿ ಅಂತ ಕೇಳ್ತಾವ. ಎಲ್ಲಿಗೆ ಬಂತ ನಮ್ಮ ಯುವಕರ ಸ್ಥಿತಿ ಅಂದ್ರೆ ಇಲ್ಲಿಗೆ ಬಂದೈತಿ. ತೆಂಗಿನ ನೀರಿಗೆ ಸಹಿತ ಜ್ಯೂಸ್ ಅಂತಾವ್, ತೆಂಗಿನ ನೀರಿಗೆ ಜ್ಯೂಸ್ ಅಂತಾವ್. ಯಾವುದಕ್ಕೆ ಜ್ಯೂಸ್ ಅನ್ಬೇಕು, ಯಾವುದಕ್ಕೆ ಎಳ್ನೀರು ಅನ್ಬೇಕು, ಯಾವುದಕ್ಕೆ ಶೀಕರಣೆ ಅನ್ಬೇಕು. ಹೊಲಕ್ಕೆ ಹೋದ್ರ ಹೊಲ್ದಾಗ ನೋಡಿದ್ರ ಅದ್ರ ಕೂಡ ಮಾಡಿದ್ರ ಗೊತ್ತಾಕಿತ್ತು. ಎಲ್ಲಿ ಆಗ್ತಾವ್ರಿ ಈಗ? ಮೊದಲ ಅವ್ವ ಹಾಲಿಂದ ಹೋದ್ಲಂದ್ರ ಹುಡುಗರು ಗ್ಲಾಸ್ ತಗೊಂಡೋಗಿ ಹಿಂದೆ ನಿಂದಿರ್ತಿದ್ದು. ಯಾವ ನನ್ಗೊಂದಿಟ್ಟು ಹಾಲು ಕೊಡು ಉಷಪ್ಪಾನ ಅಂತಿದ್ರು. ಬಿಸಿ ಬಿಸಿ ಹಾಲು ಕೆಪ್ಸಲ್ದಾಗಿನ ತೆಗೆದು ಕೂಡಲೇ ಕೊಡ್ತಿದ್ರು. ಆ ಹಾಲು ಕುಡಿತಿದ್ದು ಹುಡುಗರು ಪೈಲ್ವಾನ್ರಾಗಿರ್ತಿದ್ದು. ಈ ಹುಡುಗರು ಅಡ್ಡಾಡಿದ್ವು ಅಂದ್ರೆ ಕಾಲು ತೊಡಕ್ ಹಾಕೊಂಡು ಬಿದ್ದು ಅಲ್ಲೇ ಕೈ ಕಾಲು ಮುರ್ಕೋತಾವ. ಯಾಕಂದ್ರೆ ಅವ್ಕೆ ಹಾಲು ಗೊತ್ತಿಲ್ಲ, ಮೊಸರು ಗೊತ್ತಿಲ್ಲ, ಮಜ್ಜಿಗೆನೂ ಗೊತ್ತಿಲ್ಲ. ಹಾಲು ಗೊತ್ತಿದ್ರೆ ಅವ್ ಪಾಕಿಟ್ನಾಗ ಹಾಲು ಗೊತ್ತದಾವ್. ಇನ್ನು ಶಹರದಾಗ ಹುಡುಗರಿಗೆ ಹಾಲು ಎಲ್ಲಿಂದ ಬರ್ತಾವ ಅಂತ ಕೇಳ್ರಿ, ಪಾಕಿಟ್ನಾಗಿಂದ ಬರ್ತಾವ ಅಂತ ಹೇಳ್ತಾವ. ಅವು ಎಮ್ಮೆ ಆಕಳುಗಳು ಹಾಲು ಕೊಡ್ತಾವ ಅನ್ನೋದು ಸಹಿತ ಅವ್ಗೆ ಗೊತ್ತಿಲ್ಲ. ಎಲ್ಲಿಗೆ ಬಂತು ನಮ್ಮದು ಸ್ಥಿತಿ ಅಂದ್ರೆ ಇಲ್ಲಿಗೆ ಬಂದು ನಿಂತೀವಿ ನಾವು.